ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಅಂಗದಲ್ಲಿ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದರುಹಿದನಯ್ಯ ಬಸವಣ್ಣನು. ಪ್ರಾಣದಲ್ಲಿ ಅರಿವ ತೋರಿದ ಆ ಅರಿವೇ ಜಂಗಮವೆಂದರುಹಿದನಯ್ಯ ಬಸವಣ್ಣನು. ಚನ್ನಮಲ್ಲಿಕಾರ್ಜುನಯ್ಯ ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು ಎನಗೀ ಪಥವ ನರುಹಿದನು. ಇದು ಮಹಾದೇವಿ ಅಕ್ಕನವರ ಒಂದು ಅದ್ಭುತವಾದಂತಹ ವಚನ. ಅಂದ್ರೆ ಅಲ್ಲಮ ಪ್ರಭುಗಳಿಗೆ ಹೇಳಿದ ಹಾಗೆ, ಅಂದ್ರೆ ಅರುಹಿದನಯ್ಯ ಸಂಗನ ಬಸವಣ್ಣನು ಪ್ರಭುವೇ ಅಂತ ಬರುತ್ತೆ ಅಂತ ಕಾಣುತ್ತೆ ಕೊನೆಗೆ. ಒಟ್ಟಾರೆ ಇದು ಇಡೀ ಲಿಂಗಾಯತ ಧರ್ಮದ ಒಂದು ನೂತನ ನಿತ್ಯ ನೂತನ ಪ್ರಕ್ರಿಯೆ ಇದು. ಅಂದ್ರೆ ಈ ಮೊದಲು ಯಾವ ಶೈವ ಪದ್ಧತಿಗಳಲ್ಲೂ ಕೂಡ ಈ ಒಂದು ಕ್ರಮ ಇರಲಿಲ್ಲ. ಶರಣರು ಹೆಚ್ಚಾಗಿ ಶೈವ ಮಾರ್ಗದಿಂದ ಬಂದರು. ಬಸವಣ್ಣವರು ಸ್ವತಃ ಶೈವ ಮಾರ್ಗ ಅನುಯಾಯಿಯಾಗಿದ್ರು. ಅವರು ಶೈವ ಬ್ರಾಹ್ಮಣರು. ಮಹಾದೇವಿ ಅಕ್ಕನು ಶೈವ ಸಂಪ್ರದಾಯದಿಂದ ಬಂದಂತಹವರು, ಅದರಲ್ಲೂ ವೀರಶೈವ ಸಂಪ್ರದಾಯದಿಂದ ಬಂದಂತಹವರು ಅಂತ ಕಾಣುತ್ತೆ. ಸಿದ್ದರಾಮೇಶ್ವರರು ಕೂಡ ಅಷ್ಟೇನೆ. ಹಾಗಾಗಿ ಅವರೆಲ್ಲರಲ್ಲೂ ಕೂಡ ಶೈವದ ಛಾಯೆ ಎದ್ದು ತೋರುತ್ತೆ. ಮತ್ತು ಯಾವುದೇ ಒಂದು ಧರ್ಮವೂ ಕೂಡ ಅಷ್ಟೇ, ಬರೇ ಲಿಂಗಾಯತ ಧರ್ಮ ಅಂತಲ್ಲ, ಯಹೂದಿ ಧರ್ಮದ ಮೂಲದಿಂದ ಹುಟ್ಟಿದಂಥ ಇಸ್ಲಾಂ ಮತ್ತು ಕ್ರೈಸ್ತ, ಆಮೇಲಿಂದ ವೈದಿಕ ಧರ್ಮದ ಮೂಲದಿಂದ ಹುಟ್ಟಿದಂಥ ಸಿಖ್ ಮತ್ತು ಶೈವ ಧರ್ಮದ ಮೂಲದಿಂದ ಹುಟ್ಟಿದಂಥ ಲಿಂಗಾಯತ, ಇವೆಲ್ಲವೂ ಕೂಡ ಧರ್ಮಗಳು ಹೊಸ ಹೊಸ ಪದ್ಧತಿಗಳನ್ನು ಹೇಳಿಕೊಟ್ಟು. ಬೌದ್ಧ ಧರ್ಮವೂ ಕೂಡ ಅಷ್ಟೇ, ಉಪನಿಷತ್ತಿನ ಅನೇಕ ಅಂಶಗಳನ್ನು ಇದ್ದ ಹಾಗೆ ಬೌದ್ಧ ಧರ್ಮ ತಗೊಳುತ್ತೆ. ಜೈನ ಧರ್ಮವೂ ಕೂಡ ಅಷ್ಟೇನೆ. ಅದು ಬೌದ್ಧ ಮತ್ತು ಜೈನ ಧರ್ಮಗಳು ದೇವ್ರನ್ನ ಒಪ್ಪದೇ ಇದ್ರು ಕೂಡ ಅಲ್ಲಿ ಓಂಕಾರವನ್ನು ಒಪ್ತಾರೆ, ಮತ್ತು ಆತ್ಮ, ಪುನರ್ಜನ್ಮ, ಪೂರ್ವಜನ್ಮ, ಇದೆಲ್ಲ ಭಾರತೀಯ ಸಂಸ್ಕೃತಿ. ವೈದಿಕ ಇರಲಿ, ಶೈವ ಇರಲಿ, ಎಲ್ಲ ಧರ್ಮಗಳಲ್ಲಿ ಬರ್ತಕ್ಕಂಥದ್ದು ಇದು ಮೊದಲು. ಅಂದ್ರೆ ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಅತ್ಯಂತ ಹಳೆಯ ಧರ್ಮ ಅಂದ್ರೆ ಶೈವ ಧರ್ಮ. ವೇದಗಳಿಗಿಂತ ಪುರಾತನವಾದದ್ದು ಶೈವ ಧರ್ಮ. ಅಂದ್ರೆ ಆರ್ಯರು ಭಾರತಕ್ಕೆ ಬರೋಕ್ ಮುಂಚೆ ಇಲ್ಲಿದ್ದಂತಹ ಧರ್ಮ, ಅಥವಾ ಒಂದು ಕಾಲದಲ್ಲಿ ಪ್ರಪಂಚದ ಅನೇಕ ಭಾಗಗಳಲ್ಲಿ ವ್ಯಾಪಿಸಿದಂತಹ ಧರ್ಮ ಶೈವ ಧರ್ಮ. ಆ ಶೈವ ಧರ್ಮದ ಶಾಖೆಯಂತೆ ಕಾಣುತ್ತೆ ಲಿಂಗಾಯತ ಧರ್ಮ ಕೂಡ. ಅಂದ್ರೆ ವೀರಶೈವ, ಲಿಂಗಾಯತ ಬೇರೆ ಬೇರೆ ಅಲ್ಲ ಅಂತ ಇಟ್ಕೊಂಡ್ರೆ ಸಪ್ತಶೈವಗಳಲ್ಲಿ ಒಂದಾಗ್ಬಿಡುತ್ತೆ ಇದು ಕೂಡ. ಇದನ್ನ ವೀರಶೈವವಾದಿಗಳು ಅರ್ಥ ಮಾಡ್ಕೋಬೇಕು. ಆದರೆ ಹಳೆ ವೀರಶೈವರಲ್ಲೂ ಕೂಡ ಈ ಜಂಗಮ ಪದ್ಧತಿ ಇದೆ. ಜಂಗಮ ಅನ್ನೋ ಶಬ್ದ ತಗೊಂಡಿದ್ದಾರೆ, ಲಿಂಗ ಅನ್ನೋ ಶಬ್ದ ತಗೊಂಡಿದ್ದಾರೆ. ಆದರೆ ಅದಕ್ಕೆ ಸಂಪೂರ್ಣವಾಗಿ ಹೊಸ ಅರ್ಥವನ್ನೇ ಕೊಟ್ಟರು. ಸಂಪೂರ್ಣವಾಗಿ ಈ ಗುರುಲಿಂಗ ಜಂಗಮಕ್ಕೆ ತನುವನ ಧನವನ್ನ ಅರ್ಪಿಸಿ ಮೋಕ್ಷವನ್ನು ಪಡಿತಕ್ಕಂಥ, ಮುಕ್ತಿಯನ್ನು ಪಡಿತಕ್ಕಂಥ, ಲಿಂಗಾಂಗ ಸಾಮರಸ್ಯವನ್ನು ಪಡಿತಕ್ಕಂಥ ಪದ್ಧತಿ ಏನಿದೆ ಅದು ಸಂಪೂರ್ಣವಾಗಿ ಲಿಂಗಾಯತ ಧರ್ಮದ ಹೊಸ ಪ್ರಕ್ರಿಯೆ. ಮತ್ತು ಇದು ಸಿದ್ಧಾಂತ ಶಿಖಾಮಣಿ ಇಟ್ಕೊಂಡು ಅವರು ಅಷ್ಟು ಆವಾಗಿತ್ತು ನಮ್ದು ಇವಾಗಿತ್ತು ಅಂತ ಹೇಳ್ತಾರೆ. ಸಿದ್ಧಾಂತ ಶಿಖಾಮಣಿನೇ 17ನೇ ಶತಮಾನದಲ್ಲಿ ರಚನೆ ಆಗಿರೋದು ಅಂತ ಹೇಳಿ ಈಗೆಲ್ಲ ಸಂಶೋಧಕರು, ವಿದ್ವಾಂಸರುಗಳೆಲ್ಲ ಹೇಳಿದ್ದಾರೆ. ಮರಿತೋಂಟದಾರಿನಿಂದ ರಚನೆ ಆಗಿರುವಂಥದ್ದು ಸಿದ್ಧಾಂತ ಶಿಖಾಮಣಿ. ಅದು ಮರಿತೋಂಟದಾರಿಯ ಹೇಗೆ ರಚನೆ ಮಾಡಿದ್ನೋ, ಮುಂದಿನವ್ರು ತಿರುಚಿದ್ರು ಅಥವಾ ಮರಿತೋಂಟದಾರಿನೇ ಅಗಸ್ತ್ಯರು, ರೇಣುಕರ ಒಂದು ಕಲ್ಪನೆ ತಗೊಂಡು ಬಂದೋ ಗೊತ್ತಿಲ್ಲ. ಅದು ಸಂಶೋಧಕರು, ವಿದ್ವಾಂಸರು ಹೇಳಬೇಕು. ಆದರೆ ಸಿದ್ಧಾಂತ ಶಿಖಾಮಣಿ ಅದು ಸ್ಪಷ್ಟವಾಗಿ ವಿದ್ವಾಂಸರು, ಚಿದಾನಂದ ಮೂರ್ತಿಗಳು ಮತ್ತು ಇಮ್ಮಡಿ ಶಿವಬಸವ ಸ್ವಾಮಿಗಳು, ಮೈಸೂರಿನವರು ಇದ್ರು ಒಬ್ರು, ಅವರು ಸಂಸ್ಕೃತ ವಿದ್ವಾಂಸರು. ಇನ್ನು ಬೇರೆ ಬೇರೆ ವಿದ್ವಾಂಸರೆಲ್ಲರೂ ಕೂಡ ಸಿದ್ಧಾಂತ ಶಿಖಾಮಣಿಯನ್ನು 17ನೇ ಶತಮಾನಕ್ಕಿಂತ ಹಿಂದಕ್ಕೆ ತಗೊಂಡೋಗಕ್ಕಾಗಲ್ಲ. 16ನೇ ಶತಮಾನದ ಕೊನೆ ಭಾಗ ಅಥವಾ 17ನೇ ಶತಮಾನದ ಆರಂಭ, ಅಥವಾ 17ನೇ ಶತಮಾನದ ಕೊನೆ ಭಾಗ, 18ನೇ ಶತಮಾನದ ಆರಂಭ, 17ನೇ ಶತಮಾನದಲ್ಲಿ ರಚನೆ ಆದಂತಹದ್ದು ಸಿದ್ಧಾಂತ ಶಿಖಾಮಣಿ ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ
ಅಲ್ಲಿ ಶರಣರ ಪ್ರಕ್ರಿಯೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರುತ್ತೆ. ಸಂಸ್ಕೃತದ ಶ್ಲೋಕಗಳನ್ನು ಅಳವಡಿಸ್ಕೊಂಡು ಶರಣರ ಪ್ರಕ್ರಿಯೆಯನ್ನ ಸಂಸ್ಕೃತದಲ್ಲಿ ಹೇಳುವ ಪ್ರಯತ್ನ ಆಗಿದೆ. ಅದಕ್ಕೋಸ್ಕರ ಶರಣ ಧರ್ಮ ಯಾವಾಗಲೂ ಇತ್ತು ಅಥವಾ ವೀರಶೈವ ಇತ್ತು. ವೀರಶೈವ ಇತ್ತು ಬಿಡಿ, ಶೈವದೊಂದು ಬ್ರಾಂಚ್, ಅದು ಶೈವದೊಂದು ಶಾಖೆ, ಅದರಲ್ಲೇನು ಸಂಶಯ ಇಲ್ಲ. ಈ ಗುರುಲಿಂಗ ಜಂಗಮ ಮತ್ತು ಶಟಸ್ಥಲ ಪದ್ಧತಿ, ಪಂಚ ಆಚಾರಗಳು ಇವೆಲ್ಲ ಏನಿದಾವಲ್ಲ, ಮತ್ತೆ ಸ್ತ್ರೀ ಸಮಾನತೆ, ಜಾತ್ಯತೀತತೆ, ಇವೆಲ್ಲ ಬಂದಿದ್ದು ಸ್ಪಷ್ಟವಾಗಿ 12ನೇ ಶತಮಾನದಲ್ಲಿ. ಅಂತಹ ಒಂದು ಅದ್ಭುತವಾದ ಪ್ರಕ್ರಿಯೆಯನ್ನ ಮಹಾದೇವಿ ಅಕ್ಕನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಎನ್ನ ಅಂಗದಲ್ಲಿ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದರುಹಿದನೆಯ ಬಸವಣ್ಣನು. ಅಂದ್ರೆ ಆಚಾರ ಅಂದ್ರೆ ಗೊತ್ತು ನಿಮ್ಗೆಲ್ಲ, ನಡೆ ಅಷ್ಟೇ. ಒಳ್ಳೆ ನಡೆಗಳೇನಿದಾವಲ್ಲ ಅವೆಲ್ಲ ಸದಾಚಾರಗಳೇ. ಹಂಗೆ ನೋಡ್ತಾ ಹೋದ್ರೆ ಅದು ಸದಾಚಾರ ಅನ್ನೋ ಶಬ್ದ ಮಾತ್ರ ಇತ್ತು ಸಮಾಜದಲ್ಲಿ, ಇತ್ತು ಬಸವಾದಿ ಪ್ರಮುಖರು ಬರಕ್ ಮುಂಚೆನೂ ಇತ್ತು ಅದು. ಆದ್ರೆ ಲಿಂಗಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ ಏನಿದಾವಲ್ಲ ಅವು ಸಂಪೂರ್ಣವಾಗಿ ಹೊಸದಾಗಿ ಕೊಟ್ಟಂತವು. ಸದಾಚಾರದ ಕಲ್ಪನೆ ಕೂಡ ಹೊಸದೇ. ಅದ್ರಲ್ಲಿ ಅರಿವು, ಅರ್ಚನೆ, ಅರ್ಪಣೆ, ಅನುಭವ ಅಂತ ಬರ್ತದೆ 3 ಸದಾಚಾರದಲ್ಲಿ. ಅದು ಹೊಸದೇ. ಅದು ಲಿಂಗಾಚಾರ ಅಂದ್ರೆ ಏಕದೇವೋಪಾಸನೆ, ಏಕದೇವತೋಪಾಸನೆ ಅಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏಕದೇವೋಪಾಸನೆ, ಏಕದೇವತೋಪಾಸನೆ ಅಂದ್ರೆ ವೀರಶೈವರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕೈಲಾಸವಾಸಿ ಶಿವನನ್ನ ಒಬ್ಬನನ್ನೇ ಪೂಜಿಸೋದು. ಈಗಿನ ವೀರಶೈವರು ಅದನ್ನು ಮಾಡಲ್ಲ. ಈಗಿನ ವೀರಶೈವರು ಗಣಪತಿ, ಆಮೇಲೆ ವೀರಭದ್ರ ಎಲ್ಲರನ್ನು ಆರಾಧಿಸ್ತಾರೆ. ಆದರೆ ವೀರಶೈವ ಅಂದ್ರೆ ಸ್ಪಷ್ಟವಾಗಿ ಕೈಲಾಸವಾಸಿ ಶಿವನ ಒಬ್ಬನನ್ನೇ ಆರಾಧಿಸ್ತಕ್ಕಂಥವು ಅವರು ವೀರಶೈವರು. ಇನ್ನು ಬೇರೆ ಬೇರೆ ಎಲ್ಲಾ ದೇವತೆಗಳನ್ನು ಪೂಜಿಸೋರು ಶೈವರು. ಅವ್ರು ಶೈವರು ಇದ್ರು ಬೇಕಾದರ್ಶನ. ಶರಣರ ವಚನಗಳನ್ನು ಕೆಲವನ್ನ ಅಧ್ಯಯನ ಮಾಡಿದಾಗ ಪ್ರಾರಂಭದಲ್ಲಿ ಕೈಲಾಸದಿಂದ ಹುಟ್ಟು ಬಂದ್ರು, ಕೈಲಾಸದಿಂದ ಅವತರಿಸಿ ಬಂದ್ವಿ ಅನ್ನೋ ರೀತಿಯಲ್ಲಿ ಬಸವಣ್ಣವರು ಹೇಳಿದ್ದಾರೆ. ಯಾಕಂದ್ರೆ ಸಣ್ಣ ಹುಡುಗರಲ್ಲಿ ಆ ಭಾವನೆ ಇತ್ತು ಬಸವಣ್ಣವರಿಗೆ. ಆದರೆ ಯಾವಾಗ ಅವರು ಕೂಡಲ ಸಂಗಮದಲ್ಲಿ ಸುಮಾರು 12-13 ವರ್ಷ ಅಧ್ಯಯನ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೋ, ಆ ಸಾಧನೆ ಅಧ್ಯಯನ 2 ಒಟ್ಟೊಟ್ಟಿಗೆ ನಡೆಯುತ್ತೆ. ಅವ್ರದ್ದು ಸಾಧನೆ ಮಾಡ್ಕೊಂಡಾಗ ಅದು ಬಂತು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಎನ್ನ ಹೃದಯದಲ್ಲಿ ನ್ಯಸ್ತವಾಗಿಪ್ಪ ಪ್ರಾಣಲಿಂಗವನ್ನು ಶ್ರೀ ಗುರುಸ್ವಾಮಿ ತೆಗೆದು ಕರತಲಾಮಲಕವಾಗಿ ಎನ್ನ ಕರಸ್ಥಲಕ್ಕೆ ತಂದು ಕೊಟ್ಟನಯ್ಯ. ಈ ಮುಂಚೆ ಈ ಗುಡಿಲಿಂಗವನ್ನೇ ಪೂಜಿಸ್ತಿದ್ರೆ ಹೊರತು ಹೃದಯದಲ್ಲಿ ನ್ಯಸ್ತವಾಗಿರುವ ಪ್ರಾಣಲಿಂಗ ಅನ್ನೋ ಪರಿಕಲ್ಪನೆ ಬಸವಣ್ಣವರಿಂದನೇ ಬಂದದ್ದು. ಜಗದಗಲ ಮುಗಿಲಗಲ ಆ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾಗೋದು ಏನಿತ್ತಲ್ಲ, ಅದು ಬಸವಣ್ಣವ್ರಿಗಿಂತ ಮುಂಚೆ ಇರಲಿಲ್ಲ. ಅದನ್ನು ಪ್ರಭುದೇವರು ಸ್ಪಷ್ಟವಾಗಿ ಹೇಳ್ತಾರೆ, ಬೇರೆ ಬೇರೆ ಶರಣರು ಸ್ಪಷ್ಟವಾಗಿ ಹೇಳಿದ್ದಾರೆ ಸಾಕಷ್ಟು ವಚನಗಳಲ್ಲಿ. ಆ ಲಿಂಗವನ್ನೇ ಆಚಾರ, ಆಚಾರವೇ ಲಿಂಗ, ಲಿಂಗವೇ ಆಚಾರ ಅನ್ನುವಂಥದ್ದನ್ನ ಶರಣರೇ ಹೇಳಿದ್ದು. ಆಚಾರ ಅನ್ನುವಂಥದ್ದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ನೀವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಹಿಡ್ಕೊಂಡು ಶಾಂತಿ, ಸಮಾಧಾನ, ಎಲ್ಲರ ಜೊತೆ ಒಡನಾಟ, ಪ್ರೀತಿಪೂರ್ವಕವಾಗಿ ಬದುಕ್ತೀವಲ್ಲ, ಇವೆಲ್ಲವೂ ಆಚಾರಗಳೇ. ಗೊತ್ತಾಯ್ತಲ್ಲ? ನಾವು ಪ್ರತಿಯೊಂದು ಕ್ಷಣದಲ್ಲಿಯೂ ಪ್ರತಿಯೊಬ್ಬರ ಜೊತೆಗೆ ನಾವು ಹೇಗೆ ವ್ಯವಹರಿಸ್ತೀವಿ, ಹೇಗೆ ನಮ್ಮ ಸಂಬಂಧ ಇರುತ್ತೆ ಅಂತಕ್ಕಂಥದ್ದು ಆಚಾರದಲ್ಲಿ ಬರ್ತದೆ, ಸದಾಚಾರದಲ್ಲಿ ಬರುತ್ತೆ. ಶಾಂತವಾಗಿ ಪ್ರೀತಿಯಿಂದ ಬದುಕ್ತಕ್ಕಂಥದ್ದು ಸದಾಚಾರನೇ. ಅದು ಲಿಂಗಾಚಾರ. ಆಚಾರವೇ ಲಿಂಗ ಅಂತ ಹೇಳಿದ್ರು. ಭಕ್ತ ಸ್ಥಳದಲ್ಲಿ ಆಚಾರವೇ ಲಿಂಗ ಅಂದ್ರೆ ನಮ್ಮ ನಡೆನುಡಿಯೇ ಲಿಂಗ. ಅಲ್ಲಿ ನಡೆಯೇ ಲಿಂಗ. ಬೆಳಿಗ್ಗೆ ಬೇಗ ಹೇಳೋದು ದೇವ್ರಿಗೆ ಸಮಾನ ಅಂತ ತಿಳ್ಕೊಬೇಕು ನೀವೆಲ್ಲ. ಏನೋ ಇಲ್ಲಿ ವಿಧಿ ಇಲ್ಲ, ಎದ್ದೇಳ್ಬೇಕು, ಅಥವಾ ಎಬ್ಬಿಸ್ತಾರೆ, ಎದ್ದೇಳದೆ ಬೈತಾರೆ ಅನ್ನೋ ಕಾರಣಕ್ಕಲ್ಲ ಎದ್ದೇಳೋದು. ದೇವರ ಹತ್ರ ನೀವು ದೇವರ ಹತ್ರ ಆಗ್ಬೇಕಾದ್ರೆ, ನೀವು ಹೊಸ ಹೊಸ ಸಿದ್ಧಿಗಳನ್ನು ಪಡಿಬೇಕಾದ್ರೆ ಬೆಳಿಗ್ಗೆ ಬೇಗ ಎದ್ದು ಸಾಧನೆ ಮಾಡಲೇಬೇಕು. ಅದು ಮೊದಲನೇ ಆಚಾರ. ಅದು 50 ಆಚಾರಗಳನ್ನು ಚನ್ನಬಸವಣ್ಣವ್ರು ಹೇಳ್ತಾರೆ. 50 ಆಚಾರಗಳು ಹೇಳ್ತಾರೆ. ಪಂಚ ಆಚಾರಗಳಲ್ಲದೆ ಮತ್ತೆ 50 ಆಚಾರಗಳನ್ನು ಹೇಳುವ ವಚನ ಕೂಡ ಇದೆ. 50 ವಚನ ಆಚಾರಗಳು, 64 ಶೀಲಗಳು ಚನ್ನಬಸವಣ್ಣವ್ರದ್ರಲ್ಲಿ ತುಂಬಾ ಚೆನ್ನಾಗಿ ಅದಕ್ಕೆ ಅವರಿಗೆ ಶಟಸ್ಥಲ ಚಕ್ರವರ್ತಿ ಅಂತ ಕರೀತಿದ್ರು ಶರಣರು. ಪುರಾಣಕಾರರು ಮುಂದೆ
ಚನ್ನಬಸವಣ್ಣವ್ರಿಗೆ ಅಂತಹ ಒಂದು ಗೌರವವನ್ನು ಕೊಟ್ಟರು. ಅಂದ್ರೆ ಆಚಾರ ಅನ್ನುವಂಥದ್ದೇ ದೇವರು ಭಕ್ತ ಸ್ಥಳ. ಆಮೇಲೆ ಎರಡನೇದು ಅರಿವೇ ದೇವರು ಗುರುಲಿಂಗ ಮಹೇಶ್ವರ ಸ್ಥಳ. ಪ್ರಸಾದವೇ ಲಿಂಗ ಅಂದ್ರೆ ಪ್ರಸನ್ನತೆ, ಸಂತೋಷವಾಗಿರ್ತಕ್ಕಂಥದ್ದು. ಕಷ್ಟ ಬರಲಿ ಸುಖ ಬರಲಿ, ನಿಂದೆ ಬರಲಿ ಸ್ತುತಿ ಬರಲಿ, ಏನೇ ಬಂದ್ರು ನಾವು ಖುಷಿಯಿಂದ ಇರ್ತಕ್ಕಂಥದ್ದನ್ನ, ಸಂತೋಷದಿಂದ ಇರ್ತಕ್ಕಂಥ ಅಭ್ಯಾಸ ಮಾಡೋದು, ಅದೇ ದೇವರು ಪ್ರಸಾದಿ ಸ್ಥಳದಲ್ಲಿ. ಅನುಭಾವವೇ ದೇವರು ಪ್ರಣಲಿಂಗ ಸ್ಥಳದಲ್ಲಿ. ಆನಂದವೇ ದೇವರು ಶರಣ ಸ್ಥಳದಲ್ಲಿ. ಸಮರಸವೇ ದೇವರು ಐಕ್ಯ ಸ್ಥಿತಿ, ಐಕ್ಯ ಸ್ಥಳದಲ್ಲಿ. ಸಮರಸ ಆಗೋಗ್ಬಿಡೋದು. ಆದ್ರೆ ಅದು ಒಂದು ಜನ್ಮದಲ್ಲಿ ಆಗುವಂಥದ್ದಲ್ಲ. ಅದನ್ನ ಮತ್ತೆ ಮತ್ತೆ ನಾವು ಚೆನ್ನಾಗಿ ನೆನಪಿಸ್ಕೊಳ್ಬೇಕು. ಶರಣರಿಗೆ ಅದು ಸಾಧ್ಯ ಇತ್ತು, ಸಿದ್ಧಲಿಂಗೇಶ್ವರರಿಗೆ ಅದು ಸಾಧ್ಯ ಇತ್ತು, ಷಣ್ಮುಖ ಶಿವಗಳಿಗೆ ಸಾಧ್ಯ ಇತ್ತು, ಮಹದೇಶ್ವರರಿಗೆ ಅದು ಸಾಧ್ಯ ಇತ್ತು. ನಮಗೂ ಸಾಧ್ಯ ಇಲ್ಲ ಅಂತಲ್ಲ. ಆದ್ರೆ ನಾವು ಬದುಕ್ತಾ ಇರ್ತಕ್ಕಂಥ ವಾತಾವರಣ, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಗುರಿ ಗಮ್ಯಗಳೇನಿದಾವಲ್ಲ, ಇವು ಲಿಂಗಕ್ಕೆ ಸಮೀಪವಾಗಿ, ಅಂದ್ರೆ ಲಿಂಗಾಂಗ ಸಾಮರಸ್ಯವನ್ನು ಪಡೆಯೋದಕ್ಕೆ ಸಮೀಪವಾಗಿ ಇಲ್ಲ. ನಮ್ಮಲ್ಲಿ ಪೂರ್ವಜನ್ಮದ ವಾಸನೆಗಳು, ಅನೇಕ ವಾಸನೆಗಳು ಕಾಡ್ತಾ ಇರ್ತವೆ. ಅದೇ ಇಷ್ಟೆಲ್ಲ ಜಗಳ, ಕೋಪ, ತಾಪ. ಯಾಕೆ ಅಂದ್ರೆ ಆ ವಾಸನೆಗಳು ಕೆಲಸ ಮಾಡ್ತಿರ್ತಾವಲ್ಲ ಒಳಗೆ, ಚಿತ್ತದ ಆಳದಲ್ಲಿ. ಅದನ್ನ ಗೆದ್ದು ನಿಲ್ಬೇಕಾಗತ್ತೆ ಮೊದಲು. ಅದೇ ಆಚಾರ ಅಂದ್ರೆ ನಮ್ಮ ಎಲ್ಲಾ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡು. ಈಗ ಸಾಮಾನ್ಯ ಮನುಷ್ಯನ ಸ್ವಭಾವ ಏನಂದ್ರೆ, ನಾನ್ ಸರಿ, ಎಲ್ಲರೂ ಅನ್ಕೊಳ್ಳೋದು, ಪ್ರತಿಯೊಬ್ರು ದಡ್ಡದಿಂದ ಹಿಡ್ಕೊಂಡು ಬುದ್ಧಿವಂತರಿಗೂ ಎಲ್ಲರೂ ಹಂಗೆ ಅನ್ಕೊಂತಿರ್ತೀವಿ. ಏನಂದ್ರೆ ನಾನ್ ಮಾಡೋದೆಲ್ಲ ಸರಿ, ಇನ್ನೊಬ್ರು ತಪ್ಪು, ನೀವೆಲ್ಲ ತಪ್ಪು, ನಾನು ಸರಿ. ಈ ಭಾವ ಎಲ್ಲರಿಗೂ ಇರುತ್ತೆ. ಅದು ವಿದ್ವಾಂಸರಿಗೂ ಇರುತ್ತೆ, ದಡ್ರಿಗೂ ಇರುತ್ತೆ. ಅದಕ್ಕೆ ಜಗಳಗಳು ನಡೆಯೋದು ಜಗತ್ತಿನಲ್ಲಿ. ಅದನ್ನ ಮೊದಲು ಹೋಗಿ ಬಸವಣ್ಣವ್ರು ಹೇಳ್ತಾರೆ, ಎನ್ನ ತಪ್ಪುಗಳು ಅನಂತ ಕೋಟಿ ಅಂತ. ಬಸವಣ್ಣವ್ರೇನ್ ತಪ್ಪು ಮಾಡಿದ್ರ? ಅವ್ರ ತಪ್ಪುಗಳು ಅನಂತ ಕೋಟಿ ಇದ್ವಾ? ಅಷ್ಟು ಪ್ರಧಾನಮಂತ್ರಿ, ಪ್ರವಾದಿ, ಮಂತ್ರಪುರುಷ ಅನ್ನಿಸ್ಕೊಂಡಂತ ಅವ್ರು ಹೇಳ್ತಾರೆ, ದೇವರೇ ನನ್ನ ತಪ್ಪು ಒಂದಲ್ಲಪ್ಪ ಎರಡಲ್ಲ, ಅನಂತ ಕೋಟಿ. ಎನ್ನ ತಪ್ಪುಗಳು ಅನಂತ ಕೋಟಿ. ಈಗ ನಮ್ಮ ಲೊಕೇಶನ್ನೇ ಕೇಳಲಿ, ಇನ್ನೊಬ್ರನ್ನೇ ಕೇಳಲಿ, ಇಲ್ಲ ನಾನ್ ತಪ್ಪು ಮಾಡಿಲ್ಲ, ಬೇರೆಯವರೇ ತಪ್ಪು ಮಾಡಿರೋದು, ಇದನ್ನ ಸಾಧಿಸ್ತೀವಿ ನಾವೆಲ್ಲ. ಅಲ್ಲ, ಅದಲ್ಲ. ಬಸವಣ್ಣವ್ರು ಹೇಳ್ತಾರೆ, ಎನ್ನ ತಪ್ಪುಗಳು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲವಯ್ಯ. ಪರಮಾತ್ಮ ನಿಮ್ಮ ಸೈರಣೆಗೆ ಲೆಕ್ಕ ಇಲ್ಲ. ಇನ್ನೂ ತಪ್ಪಿದೇನ ಆದರೆ ನಿಮ್ಮ ಆಣೆ ಕೂಡಲ ಸಂಗಮ ದೇವ. ಅದು ಪ್ರಭುದೇವ್ರಿಗೆ ವಿನಂತಿ ಮಾಡ್ಕೊಳ್ಳೋದವ್ರು. ಪ್ರಭುದೇವ್ರ ಕಲ್ಯಾಣಕ್ಕೆ ಬಂದಾಗ ಜಲ್ದಿ ಹೋಗಿ ಕರೀಲಿಲ್ಲ ಅವ್ರನ್ನ. ಲಿಂಗ ಪೂಜೆಯಲ್ಲಿ ಕೂತಿದ್ದೀನಿ ಕರ್ಕೊಂಬ ಅಂತ ಅಪ್ಪಣ್ಣವ್ರನ್ನ ಕಳ್ಸಿದ್ರಲ್ಲ, ಅದೇ ಒಂದು ದೊಡ್ಡ ತಪ್ಪು ಅಂತ ಅನ್ಕೊಂಡ್ಬಿಟ್ರು ಅವರು. ಅದೇ ನಿಜವಾಗಿ ಪ್ರಭುದೇವ್ರು ಉದ್ದೇಶಪೂರ್ವಕವಾಗಿ ಮಾಡಿದ ಆಟ ಅದು, ಲೀಲೆ ಅದು. ಆದ್ರೂ ಬಸವಣ್ಣವ್ರು ಹೇಳ್ತಾರೆ, ಎನ್ನ ತಪ್ಪುಗಳು ಅನಂತ ಕೋಟಿ. ಹಿಂಗೆ ಪ್ರತಿಯೊಬ್ರು ನಾವು ಭಾವಿಸ್ಕೋಬೇಕು. ಬಸವಣ್ಣವ್ರು ತಿಳ್ಕೊಂಡ್ರು ಅಂತಲ್ಲ, ನಾವು ಜಗತ್ತಿನಲ್ಲಿ ಬಹಳ ತಪ್ಪು ಮಾಡ್ತಾ ಇರ್ತೀವಿ. ತಿದ್ದುಕೊಂಡು ನಡಿಬೇಕು ಅನ್ನುವಂಥದ್ದು ಕೊನೆ ತನಕ ನಮ್ಗಿರ್ಬೇಕು. ಅವರೇ ಜಗತ್ತಿನಲ್ಲಿ ಸಂತೋಷ ಕಾಣೋರು, ಏನಾರು ಸಾಧಿಸ್ತಕ್ಕಂಥ. ಇನ್ನೊಬ್ರು ತಪ್ಪನ್ನೇ ನೋಡ್ತಾ ಹೋದ್ರೆ ನಾವೆಂದೂ ಸುಧಾರಿಸ್ಕೊಳಕ್ಕಾಗಲ್ಲ, ನಮ್ಮನ್ನ ನಾವು ಸುಧಾರಿಸ್ಕೊಳಕ್ಕಾಗಲ್ಲ. ಆದ್ರಿಂದ ನಮ್ಮ ತಪ್ಪುಗಳನ್ನು ಹುಡುಕಿಕೊಂಡು ತಿದ್ಕೊಳ್ತಾ ಹೋದ್ರೆ ಅಕ್ಕಪಕ್ಕದವ್ರು ಖಂಡಿತ ತಿದ್ಕೊಂತಾರೆ. ಅವ್ರು ತಿದ್ಕೊಳ್ತಾ ಇದ್ರೆ ಅವ್ರ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ನಮ್ಮ ತಪ್ಪುಗಳನ್ನೇ ನಾವು ತಿದ್ಕೊಂತ ಹೋಗ್ಬೇಕು ಅನ್ನೋದು ಶರಣ ಧರ್ಮ. ಅದೇ ಆಚಾರ. ಅಂತ ಅಂಗದಲ್ಲಿ ಅಂತ ಆಚಾರವನ್ನ ತೋರಿ ಹಿಂಗ್ ನಡ್ಕೋಬೇಕು, ಪೂಜೆ ಮಾಡ್ಕೋಬೇಕು, ಕಾಯಕ ಮಾಡ್ಬೇಕು ಅನ್ನುವಂತ ಆಚಾರವನ್ನ ಅಂಗದಲ್ಲಿ ತೋರಿ, ಆ ಆಚಾರವೇ ಲಿಂಗವೆಂದ ಅರುಹಿದನಯ್ಯ ಬಸವಣ್ಣ. ಪ್ರಾಣದಲ್ಲಿ ಅರಿವ ತೋರಿ, ಆ ಅರಿವೇ ಜಂಗಮವೆಂದು ಅರುಹಿದನಯ್ಯ ಬಸವಣ್ಣ. ಪ್ರಾಣದಲ್ಲಿ ಜಂಗಮ, ಅಂಗದಲ್ಲಿ ಆಚಾರ ಲಿಂಗ, ಪ್ರಾಣದಲ್ಲಿ ಅರಿವು. ಪ್ರತಿಯೊಂದು ಪ್ರಾಣದಲ್ಲೂ ಅರಿವಿರ್ತದೆ. ಹಸುವಿನ ಪ್ರಾಣದಲ್ಲಿ ಹಸುವಿನಿಗೆ ಬೇಕಾದ ಅರಿವೆಲ್ಲ ಇದೆ. ಅದು ಹೇಗೆ ರಚನೆ ಮಾಡ್ಕೋಬೇಕು, ಹೇಗೆ ಬೆದೆಗೆ ಬರಬೇಕು, ಹೇಗೆ ಕರುನ್ ತಯಾರು ಮಾಡಬೇಕು, ಪ್ರಾಣದ ಅರಿವು ಅದು. ಪ್ರತಿಯೊಬ್ಬರು ಪ್ರಾಣದಲ್ಲೂ ಅದಿರುತ್ತೆ. ನಮಗೆ ಗೊತ್ತಿರಲ್ಲ ನಮ್ಮ ಪ್ರಾಣದಲ್ಲಿರುವ ಅರಿವು. ಅದನ್ನ ಯಾರು ತಿಳ್ಕೊಂತಾರಲ್ಲ ಅವನು ನಿಜವಾದ ಸಾಕ್ಷಾತ್ಕಾರ ಜೀವಿ. ಪ್ರತಿಯೊಂದು ಪಕ್ಷಿಯಲ್ಲಿ ಈಗೇನು ವಲಸೆ ಬರ್ತವೆ ಅಂತ ಹೇಳ್ತಿರಲ್ಲ, 10,000 ಕಿಲೋಮೀಟ್ರು 20,000 ಕಿಲೋಮೀಟ್ರ್ ವಲಸೆ ಬರ್ತಕ್ಕಂಥ ಪಕ್ಷಿಗಳಿದಾವಲ್ಲ, ಆ ಪ್ರಾಣದಲ್ಲಿ ಅರಿವಿರ್ತದೆ. ಅವುಗಳ ಪ್ರಾಣದಲ್ಲಿ ದಾರಿ ಗೊತ್ತಾಗ್ತಿರುತ್ತೆ. ಆ ಶಕ್ತಿ ಮೆದುಳಲ್ಲಿ ಪ್ರಾಣದಲ್ಲಿ ಇರ್ತದೆ. ಅದೇ ಅರಿವು ಅಂತ ಶರಣರು ಹೇಳಿ, ಅದನ್ನೇ ಜಂಗಮ ಅಂದ್ರೆ ಅದನ್ನ ಇನ್ನೂ ಜಾಗೃತ ಮಾಡಿಕೊಂಡು ಆ ಅರಿವನ್ನೇ ಜಂಗಮ ಅಂತ ಹೇಳಿಕೊಟ್ಟವರು ಬಸವಣ್ಣನವರು.
ಚನ್ನಮಲ್ಲಿಕಾರ್ಜುನಯ್ಯ ಎನ್ನ ಹೆತ್ತ ತಂದೆ ಬಸವಣ್ಣನು ಎನಗೆ ಈ ಮಾರ್ಗವನ್ನು ಅರುಹಿದನಯ್ಯ ಪ್ರಭುವೇ, ನನಗೆ ಈ ಮಾರ್ಗವನ್ನು ತೋರಿಸ್ಕೊಟ್ಟ. ಅಲ್ಲಿ ಮರಿ ಮಹಾದೇವಕ್ಕನಿಗೆ ಅಂತ ಭಾವಿಸ್ಕೋಬಾರ್ದು ನಾವು. ವಚನ ಕಲಿತು ಹೇಳೋರು ಬಹಳ ಜನರು ಹಣೆ ಬರ ಆಗೋದು ಇದೇನೆ. ಅವ್ರ ಮಹಾದೇವಕ್ಕ ಹಂಗಾಗಿತ್ತು, ಸಿದ್ದರಾಮೇಶ್ವರ್ ಹಂಗೆ ಹೇಳಿದ್ದಾರೆ, ಬಸವಣ್ಣವ್ರು ಹೇಳಿದ್ದಾರೆ. ಅವರೆಲ್ಲ ಹೇಳಿರೋದು ನಮ್ಮ ಉದ್ಧಾರಕ್ಕಾಗಿ, ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದಕ್ಕಾಗಿ, ನಾವು ತಾಳ್ಮೆ ಕಲಿಯುವುದಕ್ಕಾಗಿ ಅವ್ರು ಹೇಳಿರ್ತಕ್ಕಂಥದ್ದು, ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳೋದಕ್ಕಾಗಿ ಅವರು ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು. ಅದನ್ನು ನಾವು ಅರ್ಥ ಮಾಡಿಕೊಂಡು ನಡ್ಕೊಂಡ್ರೆ ನಮ್ಮ ಪ್ರತಿಯೊಂದು ಕ್ರಿಯೆಯೂ ದೇವರು, ಪ್ರತಿಯೊಂದು ಕ್ರಿಯೆಯು ಬೆಳಿಗ್ಗೆ ಸರಿಯಾಗಿ ಎದ್ದು ಪ್ರಾರ್ಥನೆಗೆ ಬಂದರೆ ಅದು ಆಚಾರ. ನಿಮ್ಮ ಕೆಲಸ ನೀವು ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಮಾಡ್ಕೊಂಡ್ರೆ ಅದು ಆಚಾರ. ಗೊತ್ತಾಯ್ತಲ್ವಾ? ಆಮೇಲೆ ಅರಿವನ್ನು ಸಂಪಾದಿಸೋದು ಅಂದರೆ ಮೊದಲು ಪುಸ್ತಕದ ಅರಿವು ಬೇಕು. ಪ್ರಾಣದಲ್ಲಿ ಅರಿವು ಜಾಗೃತ ಆಗಬೇಕಾದ್ರೆ ಮೊದಲು ಓದೋದು ಕಲಿಬೇಕು. ಪುಸ್ತಕದ ಅರಿವು, ಸತ್ಸಂಗ, ಭಾಷಣ ಕೇಳ್ತಾ ಅರಿವನ್ನು ಪ್ರಾಪ್ತಿ ಮಾಡಿಕೊಂಡು ನಮ್ಮ ಅಂತರಂಗದ ಅರಿವು ಆವಾಗ ಜಂಗಮ ಆಗುತ್ತದೆ. ಅರಿವು ಜಾಗೃತಿ ಆದರೆ ಅದು ಜಂಗಮ. ಇದು ಬಸವಣ್ಣನವರು ಕಲಿಸಿಕೊಟ್ಟಂತಹ ಮಾರ್ಗ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.